ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಬೇಸಿಗೆ ಅಂತಂದರೆ ಈ ಎಳನೀರು ಕಲ್ಲಂಗಡಿ ಹಣ್ಣದೇ ರಾಜ್ಯಭಾರ. ಇವತ್ತು ಈ ಎಳ್ನೀರು ಹಾಗೂ ಕಲ್ಲಂಗಡಿ ಹಣ್ಣನ್ನು ಬಳಸಿ ಒಂದು ಯಮ್ಮಿಯಾದ ಡೆಸರ್ಟ್ನ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಜ್ಯೂಸನ್ನ ತೆಕ್ಕೊಳ್ತಾ ಇದ್ದೀನಿ. ಇನ್ನು ನೀವು ಹೇಳ್ಬೋದು, ಕಲ್ಲಂಗಡಿ ಹಣ್ಣನ್ನು ಹಾಗೆ ತಿಂದರೆ ಒಳ್ಳೇದಲ್ವಾ, ಎಳ್ನೀರು ಕುಡಿದ್ರೆ ಒಳ್ಳೇದಲ್ವಾ, ಇದನ್ನು ಯಾಕೆ ಈ ರೀತಿ ಎಲ್ಲ ಮಾಡ್ತೀರಾ ಅಂತ. ಖಂಡಿತವಾಗ್ಲೂ ನೀವು ಹೇಳೋದು ನಿಜ. ಆದರೆ ಒಂದೊಂದು ಸತಿ ಈ ರೀತಿ ಒಂದು ಫ್ಯಾನ್ಸಿಯಾದ ಯಮ್ಮಿಯಾದ ಡೆಸರ್ಟ್ ಮಾಡ್ಕೊಂಡು ತಿನ್ನೋದಕ್ಕೆ ಮಜವಾಗಿರುತ್ತೆ. ಯಾವಾಗಲೂ ಅಲ್ಲ, ಯಾವತ್ತಾರು ಒಂದು ಸತಿ. ನಾವಿಲ್ಲಿ ಕಲ್ಲಂಗಡಿ ಹಣ್ಣನ್ನು ಜಲ್ಲಿ ಮಾಡೋದ್ರಿಂದ ಮೊದಲಿಗೆ ನಾನು ಈ ಜ್ಯೂಸನ್ನ ಶೋಧಿಸ್ಕೊಳ್ತಾ ಇದ್ದೀನಿ. ಇನ್ನು ಜಲ್ಲಿ ಮಾಡೋದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅಗರ್ ಅಗರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಸಿಹಿಗೆ ಅನುಗುಣವಾಗಿ 3 ಟೇಬಲ್ ಸ್ಪೂನಷ್ಟು ಪುಡಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲಿ ಸಕ್ಕರೆ ಏನಿರುತ್ತೆ ಅದನ್ನು ಕೂಡ ನೀವು ಬಳಸ್ಬೋದು. ಜಲ್ಲಿ ಸ್ವಲ್ಪ ಸ್ವೀಟ್ ಇದ್ದರೆ ಚೆಂದ. ಸ್ವೀಟ್ ಬೇಡ ಅಂದವರು ನೀವಿಲ್ಲಿ ಸಕ್ಕರೆನ ಕಂಪ್ಲೀಟಾಗಿ ನೀವು ಹಾಕ್ದೇ ಇರ್ಬೋದು. ಜ್ಯೂಸನ್ನ ನಾನೀಗ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಬೇಕು. ಇದು ಕುದಿ ಬರ್ತಾ ಇದ್ದಂಗೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, 1 ಕುದಿ ಬಂದಿದೆ. ಇದೀಗ ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ. ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಮೌಲ್ಡ್ಗೆ ಹಾಕ್ಕೊಳ್ಬೋದು, ಪ್ಲೇಟ್ಗೆ ಕೂಡ ಹಾಕ್ಕೊಳ್ಬೋದು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಫ್ರಿಜ್ಜಲ್ಲಿ ಇಡೋದು ಬೇಡ, ನಾರ್ಮಲ್ ಟೆಂಪರೇಚರಲ್ಲಿ ತಣ್ಣಗಾದರೆ ಸಾಕು. ಇನ್ನು ಈ ಎಳ್ನೀರ್ದು ಗಂಜಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನುಣ್ಣಗೆ ಫಸ್ಟು ರುಬ್ಕೊಳ್ಳೋಣ. ಇದಕ್ಕೆ ಎಳನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಒಂದು ಸ್ಮೂತಿ ಕನ್ಸಿಸ್ಟೆನ್ಸಿಗೆ ನಾವು ಬೇಸ್ನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಇದ್ರ ಕರೆಕ್ಟಾಗಿದೆ. ಇದನ್ನು ಫ್ರಿಜ್ಜಲ್ಲಿ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ನಾವು ಸೆಟ್ ಮಾಡೋಕ್ಕೆ ಇಟ್ಟಿರುವ ಜೆಲ್ಲಿ ಕೂಡ ಕಂಪ್ಲೀಟಾಗಿ ಸೆಟ್ ಆಗಿದೆ, ಗಟ್ಟಿಯಾಗಿದೆ. ಇದನ್ನು ನಾನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡ ದಪ್ಪ ಬೇಕೋ ಅಷ್ಟು ನೀವು ಕಟ್ ಮಾಡ್ಕೊಳ್ಬೋದು. ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸಾಫ್ಟಾಗಿ ಬರುತ್ತೆ. ನೀವು ಅಗರ್ ಅಗರ್ ಪೌಡರ್ ಎಷ್ಟು ಹಾಕ್ತೀರಾ ಅದರ ಮೇಲೆ ಇದು ಗಟ್ಟಿಯಾಗತ್ತೆ. ಈಗ ನಾನಿಲ್ಲೊಂದು ಮೌಲ್ಡ್ಗೆ, ಒಂದು ಕಪ್ಗೆ ಕೂಡ ಹಾಕ್ಕೊಂಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನೀವೇ ನೋಡ್ಬೋದು. ನೋಡಿ, ತಿನ್ನೋದಕ್ಕೆ, ಇದನ್ನು ಹೀಗೆ ತಿನ್ನೋದಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ. ಈಗ ನಾವು ಈ ಎಳ್ನೀರ್ದು ಏನು ಸ್ಮೂದಿ ಮಾಡ್ಕೊಂಡಿದ್ವಲ್ಲ, ಅದು ತಣ್ಣಗಾಗಿದೆ. ಅದಕ್ಕೆ ನಾವು ಮಾಡ್ಕೊಂಡಿರೋ ಜೆಲ್ಲಿ ಪೀಸಸ್ನ ಹಾಕ್ಕೊಳ್ಬೇಕು. ನಿಮಗೆ ಕಲ್ಲಂಗಡಿ ಹಣ್ಣು ಕಟ್ ಮಾಡಿರೋ ಥರನೇ ಕಾಣಿಸುತ್ತಲ್ವ, ಅದನ್ನು ಚೆನ್ನಾಗಿ ಈ ಸ್ಮೂದಿ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಮಾಡಿ, ಅಂದರೆ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಇಟ್ಟು ನೀವು ಇದನ್ನು ಸರ್ವ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಎಳ್ನೀರು ಹಾಗೂ ಕಲ್ಲಂಗಡಿ ಹಣ್ಣಿನ ಕಾಂಬಿನೇಷನ್ ಐ ಥಿಂಕ್ ನೀವು ಈವರೆಗೆ ಟೇಸ್ಟ್ ಮಾಡಿರಲ್ಲ ಅಂತ ಅಂದ್ಕೊಳ್ತೀನಿ. ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಬೇಸಿಗೆನಲ್ಲಿ ಈ ಒಂದು ಯಮ್ಮಿಯಾದ ಡೆಸರ್ಟ್ನ ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.